ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನಿವತ್ತು ಏನು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ವಂತ ಮನೆ ಇರಲಾರ್ದವ್ರಿಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಕನಸು ಯಾರಿಗೆಲ್ಲ ಇರಲ್ಲ ಹೇಳಿ. ಆ ಒಂದು ಕನಸು ಈ ವರ್ಷ ನನಸಾಗೋ ವರ್ಷ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಅದು ನೀವು ಬೆಂಗಳೂರಲ್ಲೇ ಮನೆ ಕಟ್ಬೋದು. 2024-25ನೇ ಸಾಲಿನ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅರ್ಜಿನ ಬಿಟ್ಟಿದ್ದಾರೆ. ಅರ್ಜಿನ ಹಾಕ್ಬೋದು ನೀವು. ರಾಜೀವ್ ಗಾಂಧಿ ವಸತಿ ನಿಯಮಿತ ಅಡಿಯಲ್ಲಿ ಬೆಂಗಳೂರು ನಗರದ ಜಿಲ್ಲಾದ್ಯಂತ 1 ಲಕ್ಷ ಬಹುಮಹಡಿಯನ್ನು ನಿರ್ಮಿಸಿರುವಂಥ ಪೂರ್ಣಗೊಂಡಿರುವ ಬಡಾವಣೆಗಳಲ್ಲಿ ಈ ಒಂದು ನೋಂದಣಿಯನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ. ಆಲ್ರೆಡಿ ನೀವು 1 ಲಕ್ಷ ಬಹುಮಹಡಿ ವಸತಿ ಯೋಜನೆ ಮನೆ ಇಲ್ಲದವರು ಅರ್ಜಿ ಹಾಕಿ ಮನೆಯನ್ನು ಪಡ್ಕೋಬಹುದು. ಅದಕ್ಕೆ ಬೇಕಾದಂಥ ದಾಖಲೆ ಹಾಗೆ ಕೊನೆಯ ದಿನಾಂಕ, ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಂಬ ಮಾಹಿತಿ ಎಲ್ಲ ಈ ವಿಡಿಯೋದಲ್ಲಿ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಯಾರೆಲ್ಲ ಬೆಂಗಳೂರಲ್ಲಿ ಸ್ವಂತ ಮನೆ ಹೊಂದಬೇಕು ಅಂದ್ಕೊಂಡಿದ್ದೀರಾ ಅವರು ಈ ಒಂದು ಅರ್ಜಿನ ಹಾಕಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡ್ತಿರುವಂಥ ಈ ಒಂದು ಯೋಜನೆಯಲ್ಲಿ ಅರ್ಜಿನ ಹಾಕಬಹುದು. ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು, ಹಾಗೆ ಅರ್ಜಿ ಸಲ್ಲಿಸಲು ಏನೊಂದೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಪ್ಲಾಟ್ಫಾರ್ಮ್ಗಳನ್ನು ಎಲ್ಲಿ ನಿರ್ಮಿಸಿದ್ದಾರೆ ಅಂತ ಅಂದರೆ, ಕೂಗೂರು ಸರ್ವೆ ನಂಬರ್ 69, ಸಾಧನೆಹಳ್ಳಿ ಸರ್ವೆ ನಂಬರ್ 30, ಅಗ್ರಹಾರ್ಯಪಳ್ಳಿ ಸರ್ವೆ ನಂಬರ್ 30, ಚಿಕ್ಕನಹಳ್ಳಿ ಕಾಮನಹಳ್ಳಿ ಸರ್ವೆ ನಂಬರ್ 71, ಗೋಳಿಮಂಗಲ ಸರ್ವೆ ನಂಬರ್ 67, ಅಂಗೀಪುರ ಸರ್ವೆ ನಂಬರ್ 29. ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ನೀವು ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ ಏನೇನೆಲ್ಲ ನಾವು ತೊಗೊಂಡೋಗ್ಬೇಕು ಅರ್ಜಿ ಹಾಕೋದಕ್ಕೆ ಅಂತ ಅಂದರೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ಬ್ಯಾಂಕ್ ಅಕೌಂಟ್ ಮಾಹಿತಿ, ಹಾಗೆ ವಾಸ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ನೀವು ಎಲ್ಲಿ ಹಾಕಬೇಕು ಅಂತ ಅಂದರೆ, RGRHCL ಅಂತ ಗೂಗಲಲ್ಲಿ ನೀವು ಈ ವೆಬ್ಸೈಟನ್ನು ಸರ್ಚ್ ಮಾಡಿ ಕೂಡ ನೋಡ್ಬೋದು. ಇದು ಸೈಬರಲ್ಲಿ ಕೂಡ ಅರ್ಜಿನ ಹಾಕ್ತಾರೆ, ಅಗತ್ಯ ಇದೆ ಅಲ್ಲೂ ಕೂಡ. ಈ ಒಂದು ಅಗತ್ಯ ಇರುವ ದಾಖಲೆಗಳಿಗೆ ನೀವು ಸಂಬಂಧಿಸಿದಂತೆ ಈ ಒಂದು ಅರ್ಜಿ ಹಾಕಿದ ನಂತರ ನಿಮಗೆ ಫಾರ್ಮ್ ಕೊಡ್ತಾರಲ್ಲ, ಆ ಒಂದು ಫಾರ್ಮ್ ಸರಿ ಇದ್ದರೆ ಸಾಕು. ನಿಮ್ಮದು ಏನು ಹೇಳಿದ್ನಲ್ಲ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೆ ಇವೆಲ್ಲ ಡೀಟೇಲ್ಸು, ಪ್ರಮಾಣ ಪತ್ರ, ಮೊಬೈಲ್ ಲಿಂಕ್ ಆಗಿರುವಂಥ ನಂಬರು ಇವೆಲ್ಲ ಸರಿಯಾಗಿತ್ತು ಅಂತ ಅಂದರೆ ನಿಮಗೆ ಒಂದು ಫಾರ್ಮ್ಗಳನ್ನ ಕೊಡ್ತಾರೆ. ಆ ಫಾರ್ಮ್ನ ತೊಗೊಂಡು ನೀವು ನಿಮ್ಮ ಮನೇನ ನಿರ್ಮಾಣ ಮಾಡ್ಕೊಳ್ಬೋದು. ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸರ್ಕಾರದಿಂದ ಕೊಡ್ತಿರುವಂಥ ಈ ಒಂದು ಯೋಜನೆನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆ ಇರಲಾರ್ದವರು ಈ ಒಂದು ಯೋಜನೆಯಿಂದ ಮನೇನ ನಿರ್ಮಿಸ್ಕೋಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.